ಅಷ್ಟು ಮಾಡಿದ್ದೇನಾರ ಮಕ್ಕಳ ಮಕ್ಕಳಿಗೆ ಸೊಕ್ಕ ಹೆಚ್ಚಿಗೆ ಹಾಗೆ ಮನೆ ಮುಂದೆ ಹೋದ್ರೆ ಸಾಕ್ರಿ. ಒಂದು ನಮೂನಿ ಅವ ಕಟ್ಟು ಬೈತಾರ ನೋಡ್ರಿ ಜನರ ಏನಂತಲ್ಲ ಬಟ್ಟಿ ಮಕ್ಕಳು ನಮಗೆ ಬೈಯುವಷ್ಟು ಸತ್ಯನೇ ಮಗನ ನಿನಗೆ. ಜನರ ತಪ್ಪಾತ್ರಿ ನಿಮಗಂದ್ರೆ ನನಗೆ ಹಿಂಗಂತ ಹೇಳಿದ್ರೆ ಜನರ ಲೇಸುನ ಆ ಬಡಕುಣಿಗಳನ್ನು ನನ್ನ ಆಳುಗಳಿಂದ ಒತ್ತು ಅವರಿಗೆ ಬಿಸಿ ನೀರು ಕುಡಿಸಿ ನಾನು ಬುದ್ಧಿ ಕಲಿಸುತ್ತೇನೆ. ಬರ್ತಾ ಅತಿಯಾಗಿದೆ ಅವರ ಅಹಂಕಾರ. ಅಣ್ಣ ಚೆನ್ನಾಗಿದ್ದೀರಿ ಅಣ್ಣ. ಬಾ ಸಸಿ, ಯಾವಾಗ ಬಂದೆ? ನಾನು ನಿನ್ನ ನೋಡಿ ಬಹಳ ದಿನವಾಯ್ತು. ಈಗ ನಿನ್ನ ನೋಡಿ ಮನಸ್ಸಿಗೆ ಆಹಾರ ಕೊಡಬೇಕು. ಆನಂದವಾಯ್ತು ಸಸಿ, ಆನಂದವಾಯ್ತು. ಈಗ ಹೆಂಗಿದೆಪ್ಪ ನನ್ನ ವಿದ್ಯಾಭ್ಯಾಸ? LLB ಓದು ಚೆನ್ನಾಗಿ ನಡೀತಿದೆ ಅಣ್ಣ. ಪ್ರತಿ ತಿಂಗಳು ನೀವು ಕಳಿಸುತ್ತಿರುವ ಹಣವನ್ನು ವ್ಯರ್ಥವಾಗಿ ಹಾಳು ಮಾಡದೆ ಬಹಳ ಎಚ್ಚರದಿಂದ ಬಳಸುತ್ತಿರುವೆ. ನಾನು ಚೆನ್ನಾಗಿ ಓದಿ ನಿಮ್ಮ ಹೆಸರು, ಈ ಮನೆ ಹೆಸರು ಬೆಳಗಿಸುತ್ತೇನೆ. ಮುಂದೆ ಒಬ್ಬ ಉತ್ತಮ ವಕೀಲನಾಗಿ ಹಣಕ್ಕೆ ಆಸೆ ಪಡದೆ ನ್ಯಾಯದ ಪರವಾಗಿ ಹೋರಾಡುತ್ತೇನೆ. ಈ ಹಳ್ಳಿ ಜನರ ಸೇವೆ ಮಾಡುತ್ತೇನೆ. ಶಬ್ಬಾಷಿ, ಮೆಚ್ಚಿದೆ ನಿನ್ನ ಮಾತಿಗೆ. ತಂದೆ ತಾಯಿಗಳು ಸಾಲ ಮಾಡಿ ಕಳಿಸಿದ ಹಣವನ್ನು ತಮ್ಮ ಮೋಜು ಮಚ್ಚಿಗಾಗಿ ಹಾಳು ಮಾಡಿಕೊಂಡು ತಮ್ಮ ಓದನ್ನು ಅರ್ಧಕ್ಕೆ ನಿಲ್ಲಿಸಿ ಮನೆತನಕ್ಕೆ ಮಸಿ ಹೊಚ್ಚುವ ಯುವಕರೇ ಹೆಚ್ಚಾಗಿರುವಾಗ ನಿನ್ನಂತ ಉತ್ತಮ ಯುವಕರು ಅತಿ ವಿರಳ. ಬೆಸ್ಟ್ ಆಫ್ ಲಕ್ಗಳು. ಜನರ ಯಾರು ಮಾಡಿದ್ರಿ? ನಿಮ್ಮ ತಮ್ಮ ಮೇಲೆಗೆ ಶಂಕರ ಪಟಲನೇ ಮೂರನೇ ಮಗ ಅಂದ ಮೇಲೆ ತಪ್ಪು ದಾರಿ ಹೆಂಗ್ ಹಿಡಿತನ್ರಿ ಜನರ? ನೀವು ಹೇಳಿ. ತಂದೆ ತಾಯಿಗಿನ ಹೆಚ್ಚಾಗಿ ಪ್ರೀತಿಸುವ ನಿನ್ನಂತ ಅಣ್ಣನ ಪಡೆದ ನಾನೇ ಪುಣ್ಯವಂತ. ನಿನ್ನ ಋಣವನ್ನು ಹೇಗೆ ತೀರಿಸಲಿ ನಾನು? ನೋಡು ಶಶಿ, ಇದರಲ್ಲಿ ಋಣದ ಮಾತೇಕೆ ಶಶಿ? ಆ ಶ್ರೀರಾಮನ ತಮ್ಮಂದರಿಗಿಂತ ನೀನು ಚೆನ್ನಾಗಿ ಓದಬೇಕು. ಈ ಊರೇ ನಿನ್ನ ಮೆಚ್ಚಬೇಕು. ಹಾಗೆ ಪ್ರಯತ್ನ ಮಾಡು. ಬೇಕಾದಷ್ಟು ಹಣ ನಾನು ಸುರಿಯುತ್ತೇನೆ. ಜನರ ಮೊದಲ ತಿನ್ನಕ್ ಹೋಗಿಲ್ರಿ ಅವ್ರಿಗೆ. ಅದೇನ್ ನಿಮಗೆ ಸರಿ ಬರ್ತಾನ್ರಿ? ಈಗಲೇ ಸಾಲ ಮಾಡಿ ಬಟ್ಟೆಲ್ಲ ಸೌಗತ್ತೆ ಎಲ್ಲ ಗುಟ್ಟಲಾಗತ್ರಿ. ಅಣ್ಣ, ನೀವು ಅದರ ಚಿಂತೆ ಬಿಡು. ಅಣ್ಣ, ಶರತ್ತಲ್ಲಿ ಅವನ ನೋಡಿ ಬಹಳ ದಿನವೇ ಆಯ್ತು. ನನಗವರ ಮನದಲ್ಲಿ ಹೆಣ್ಣುವಂತೆ ನಾನು. ಹೌದು, ಹೇಗಿದೆ ಚೆನ್ನಾಗಿದೆ ಬ್ರದರ್. ನೀನಂತೂ ಓದೋದನ್ನು ಅರ್ಥಕ್ಕೆ ನಿಲ್ಲಿಸಿದೆ. ಅಣ್ಣನ ಜೊತೆ ಎಗಲಾಗಿ ದುಡಿತಿರುವೆ. ನಿಮ್ಮಿಬ್ಬರು ಕನಸಿನಂತೆ ನಾನು ಚೆನ್ನಾಗಿ ಓದಿ ಈ ಮನೆಗೆ ಕೀರ್ತಿ ಬೆಳುತ್ತೇನೆ. ತುಂಬಾ ಸಂತೋಷ ಸಸಿ. ನನಗಂತೂ ಅದು ಸಾಧ್ಯವಾಗಲಿಲ್ಲ. ನೀನಾದರೂ ಓದಿ ನಮ್ಮ ಕನಸು ನನಸು ಮಾಡು. ಚಿಂತೆ ಬಿಡು ಶರತ್. ನಮ್ಮ ಶಶಿ ಗುಣವಂತ, ವಿನಯವಂತ, ವಿದ್ಯಾವಂತ. ನನ್ನ ಮಾತನ್ನು ಅವನೆಂದಿಗೂ ಮೀರಲಾರ. ನನ್ನ ಮಾತೆ ಅವನಿಗೆ ವೇದವಾಕ್ಯ. ಶಶಿ, ಪ್ರಯಾಣ ಮಾಡಿ ದಣಿದು ಬಂದಿದ್ದೀಯ. ಒಳಗಡೆ ಹೋಗಿ ರೆಸ್ಟ್ ಮಾಡು. ಆಗ್ಲಿ ಅಣ್ಣ.
ಅಣ್ಣ, ನಮ್ಮ ದಾರಿಗೆ ಮುಳ್ಳು ಹಾಕಿರುವ ಆ ಶ್ರೀರಾಮನ ತಮ್ಮ ಲಕ್ಷ್ಮಣನ ಕೆಲಸಕ್ಕೆ ಇಂದು ನಾನು ಮಣ್ಣು ಪಾಲು ಮಾಡಿದೆ. ಹೇಗಿದೆ ಅಣ್ಣ ನನ್ನ ಪ್ಲಾನ್? ಶರತ್, ಸರಿಯಾದ ಶಿಕ್ಷೆಯನ್ನು ನೀಡಿದ್ದೀಯ. ನಮ್ಮನ್ನು ಎದುರಾಗಿಕೊಂಡವರಿಗೆ ಇದೇ ಸರಿಯಾದ ಕಾಣಿಕೆ. ಹಾಗೆ ಆ ಭರತನ ಕನಸಿಗೆ ಕೊಳ್ಳಿ ಇಟ್ಟು ಬಿಡ. ಯಜಮಾನ್ರೆ, ಯಜಮಾನ್ರೆ, ಯಾರಮ್ಮ ನೀನು? ಏಕೆ ಹೇಳುತ್ತಿರುವೆ? ಏನಾಯ್ತು ನಿನಗೆ? ಬೇಗ ಹೇಳು. ನಾನು ರಾಮನಹಳ್ಳಿಯ ಶಾಂತಪ್ಪನ ಮಗಳು. ನನ್ನ ಹೆಸರು ಸುಧಾ ಅಂತ ದಣಿ. ಇರಲಿ, ನಮ್ಮಿಂದ ಏನಾಗಬೇಕು ಹೇಳು, ಕ್ಷಣದಲ್ಲಿಯೇ ಸರಿ ಮಾಡಿಬಿಡುತ್ತೇನೆ. ಹಣ ಬೇಕೋ ಅಥವಾ ಆಸ್ತಿ ಬೇಕು? ಅದು ದಣಿ, ನನ್ನ ತಂದೆಗೆ ಆರೋಗ್ಯ ಸರಿಯಿಲ್ಲ, ಅದಕ್ಕಾಗಿ ಆಸ್ಪತ್ರೆ ಕರ್ಕೊಂಡು ಹೋಗ್ಬೇಕು. ಸ್ವಲ್ಪ ಹಣ ಇದ್ರೆ ಕೊಡಿ. ನೋಡಿ, ಸಹಾಯ ಮಾಡೋದಿಲ್ಲ ಅಂತ ಹೇಳ್ಬೇಡಿ. ನಿಮ್ಮ ಋಣದ ನಾನು ಯಾವತ್ತೂ ಮರೆಯೋದಿಲ್ಲ. ನನಗೆ ಗೊತ್ತವ, ನನ್ನ ಸುಧಾ ಎಲ್ಲಾದ್ರೂ ನಂತರ ಬರ್ತಾಳ ಗೊತ್ತಾಗ. ಬಡವರು ಕಷ್ಟ ಐತಂತ ಬಂದ್ರ ನಮ್ಮ ಜನರು ಇವತ್ತಿಗೆ ಯಾರಿಗಿಲ್ಲ ಅಂದ್ರವ. ನಮ್ಮೆಲ್ಲ ಚನ್ನದರ ಕೈಗಳೆಲ್ಲ ದಾನಗಳ. ಬಡವರು ಕಷ್ಟ ಐತಂತ ಬಂದ್ರ ಯಾವತ್ತಿ ನಮ್ಮ ಜನರು ಯಾವತ್ತಿಗೆಲ್ಲ ನನ್ನ ಕೈಯಾಗಿದ್ದೋಟ ನಿನಗೆ ಕಟ್ ಕಳಿಸ್ತಾರ. ನೋಡವ, ನಿನಗಿಲ್ಲ ಅಂತಾರ ಸುಧಾ. ಅಣ್ಣ, ಇಂಥ ಬಡಬಕರಿಗಳಿಗೆ ಸಾಲ ನೀಡಬೇಡಿ. ನಾಳೆ ನಮಗೆ ಗೊತ್ತು ಇದೇ ಧರ್ಮಚಕ್ರವಲ್ಲ. ಹಾಗೆನ್ನ ಬೇಡ ಸರ್. ಪಾಪ, ಮನೆತನಕ್ಕೆ ಬಂದ ಹೆಣ್ಣು ಮಕ್ಕಳನ್ನು ಬರೆಗೈಯಲ್ಲಿ ಕಳಿಸಬಾರದು. ಇನ್ನೊಬ್ಬರ ನೋವಿಗೆ ಮಿಡಿಯುವುದು ಮಾನವನ ಧರ್ಮ. ನಮಗೆ ಆ ದೇವರು ಏನು ಕಡಿಮೆ ಮಾಡಿದ್ದೇನೆ ಹೇಳು? ಸುಧಾ, ನಿನಗೆ ಎಷ್ಟು ಬೇಕು ಹೇಳು? ದಣಿ, 1 ಲಕ್ಷ ಬೇಕಿತ್ತು. ನೋಡಿ, ನಾನು ನಿಮ್ಮ ಮನೆಯ ಜೀತದಾಳಾಗಿ ದುಡಿದು ಹಣ ತೀರಿಸ್ತೀನಿ. ದಯವಿಟ್ಟು ಹಣ ಇಲ್ಲ ಅಂತ ಮಾತ್ರ ಹೇಳ್ಬಿಡಿ. ನಿಮ್ಮ ಸುಧಾ, ಈ ವಜ್ರಕಂತ ಒಂದು ಸಲ ಮಾತು ಕೊಟ್ಟರೆ ಮುಗಿಯಿತು. ಹಿಂದೆ ಸರಿಯುವ ಮಾತೇ ಇಲ್ಲ. ಆದರೆ ಒಂದು ಕಂಡೀಷನ್. ಅದೇನು ಅಂತ ಹೇಳಿದಣಿ? ನನ್ನ ಪ್ರಾಣ ಬೇಕಾದ್ರೂ ಕೊಡ್ತೀನಿ. ಯಾವ ಆಧಾರವನ್ನು ಇಟ್ಟುಕೊಳ್ಳದೆ ಇಂದು ನಾನು ನಿನಗೆ ಸಾಲ ಕೊಡುತ್ತೇನೆ. ಆದರೆ ನಾನು ಹೇಳಿದಂತೆ ನೀನು ಕೇಳುವೆ ಎಂದು ಪ್ರಮಾಣ ಮಾಡಬೇಕು. ಆಗಲಿ ದಣಿ, ನನ್ನ ಹೆತ್ತವರ ಮೇಲಾಣೆ, ನನ್ನ ಮನೆಯ ದೇವರ ಮೇಲಾಣೆ, ಕೊಟ್ಟ ಮಾತಿಗೆ ನಾನು ಎಂದೂ ತಪ್ಪುದಿಲ್ಲ. ಇದೊಬ್ಬ ಮಾತಂದ್ರ ನಮ್ಮ ಜನರಿಗೆ ಅಕ್ಕತ್ತಪ್ಪ. ಹೆಣ್ಣು ಮಕ್ಕಳ ಕಂಡು ಬಿಟ್ರ ಒಂದು ನಮೂನೆ ಇಲ್ಲ, ಒಂದು ನಮೂನೆ ಹೊಟ್ಟೆಗೆ ನೀವು ಕಳ್ಳಲ್ಲ ಹಂಗ ಚೂರ್ ಗೊತ್ತ ನೋಡ. ತೆಗೆದುಕೋ ಅಣ್ಣ. ತೆಗೆದುಕೋ ಅಣ್ಣ. ಆಗಲಿ ದಣಿ, ನಾನೇನು ಬರ್ತೀನಿ. ಅಣ್ಣ, ಕೇಳಿದವರಿಗೆ ಕೈ ತುಂಬ ಹಣ ಕೊಟ್ಟರೆ ನಾಳೆ ನಾವು ಭಿಕ್ಷೆ ಬೇಡಬೇಕಾಗುತ್ತದೆ. ಸಮಾಧಾನ ಶರತ್. ಲಾಭವಿಲ್ಲದೆ ಈ ವಜ್ರಕಾಂತ ಏನನ್ನು ಮಾಡಲಾರ. ಒಂದೇ ಕಲ್ಲಿಗೆ 2 ಅಕ್ಕಿ ಹೊಡಿತೇವೆ, ಕಾದು ನೋಡು. ಅದು ಹೇಗೆ ಅಣ್ಣ? ಅದು ಸಸ್ಪೆನ್ಸ್ ಶರತ್. ನಾನು ಮಾಡುವ ಕಾರ್ಯ ಆ ದೇವರಿಗೂ ಅರ್ಥವಾಗುವುದಿಲ್ಲ. ಅದೇ ನನ್ನ ಮಾಸ್ಟರ್ ಮೈಂಡ್. ದನರ ಮೊದಲು ನೋಡ್ರಿ, ಇದೇ ಖುಷಿಗೆ ಚಿಕ್ಕೇರಿ ಬಾರಿ ಹೋಗಿ ಮಜಾ ನೋಡೋಣ. ಶರತ್, ಯಾವುದಕ್ಕೂ ಆ ಲಕ್ಷ್ಮಣನ ಮೇಲೆ ಒಂದು ಕಣ್ಣಿಟ್ಟರು. ಸಮಯ ಬಂದಾಗ ಸರಿಯಾಗಿ ಸೆದೆ ಬಡಿಯೋಣ. ಈ ವಜ್ರಕಂದ ಕಣ್ಣಿಟ್ಟ ಮೇಲೆ ಅವರ ಕಥೆ